ಹಲೋ ಫ್ರೆಂಡ್ಸ್, ಕುಕಿಂಗ್ ಟೈಮ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ರಾಗಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ಪಾತ್ರೆ ಇಟ್ಕೊಂಡು 1/4 ಚಮಚ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿ ಬಂದಮೇಲೆ 1 ಕಪ್ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತಾಗಿ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಡೈಲಿ ಇದರಲ್ಲೇ ಮುದ್ದೆ ಮಾಡೋದು. ನಾನು 1 ಚಮಚ ಮೆಜರ್ಮೆಂಟಲ್ಲಿ ಮಾಡ್ತೀನಿ, 2 ಮುದ್ದೆ ಆಗುತ್ತೆ. ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಮಟನ್ ಸಾಂಬಾರಿಗೆ ಅಂದ್ಬಿಟ್ಟು. ಇದು ಮುದ್ದೆ ಕೋಲು. ನಮ್ಮ ಮನೆಯಲ್ಲಿ ಡೈಲಿ ಇದರಲ್ಲೇ ನಾನು ಮುದ್ದೆ ಮಾಡೋದು. ಈಗ ನೋಡಿ, ಹಸಿಟ್ಟೆಲ್ಲ ಮುಳುಗಿ ಕುದಿ ಬರೋ ಅಷ್ಟು ಬಂದಮೇಲೆ ಕಡ್ಡಿ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಮುದ್ದೆ ಕಡ್ಡಿಯಿಂದ ಮಿಕ್ಸ್ ಮಾಡಿ ಹಾಗೆ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಮುದ್ದೆ ಗಮ್ಮನ್ನತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ ಸ್ಮೆಲ್ ಬಂದಮೇಲೆ ಮುದ್ದೆ ನಾನು ಈ ಥರ ಮುದ್ದೆ ಹಾಗೆ ಸ್ಟವ್ ಮೇಲೆ ಇಟ್ಕೊಂಡೆ ತೊಳಸ್ಕೊಳ್ತಾ ಇದ್ದೀನಿ. ಎರಡು ಮುದ್ದೆ 3 ಮುದ್ದೆ ಅಂದರೆ ಇದೇ ಥರ ಮಾಡ್ಕೊಂಡ್ಬಿಡ್ತೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಂದ್ರೆ ಕೆಳಗಡೆ ಇಟ್ಕೊಂಡು ಬಟ್ಟೆ ಹಾಕ್ಕೊಂಡು ಮುದ್ದೆ ತೊಳಸ್ಕೊಳ್ತೀನಿ. ಚೆನ್ನಾಗಿ ಗಂಟಿಲ್ದೀರ ಚೆನ್ನಾಗಿ ಮುದ್ದೆನ ನಾದ್ಕೊಳ್ಳಿ. ನಿಮಗೆ ಬೇಕಂದರೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಈಗ ನಾನು ಮುದ್ದೆ ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ನೋಡಿ, ಮುದ್ದೆ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿದಾಗುತ್ತೆ. ಕೈಗೆ ಒಂಚೂರು ಅಂಟ್ಕೊಳಲ್ಲ. ಕೈ ತ್ಯಾವ ಮಾಡಿಕೊಂಡು ಎತ್ಕೊಂಡು ನೋಡಿ, ಒಂದು ಚೂರು ಕೈಗೆ ಅಂಟ್ಕೊಬಾರ್ದು. ಆ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಮುದ್ದೆ ಆಗಿದೆ ಅಂತ. ಈಗ ನೋಡಿ, ಕಡ್ಡಿಯಾಗಿಂದೆಲ್ಲ ತಕ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ಡೈಲಿ 1 ಟೈಮ್ ಮುದ್ದೆ ಮಾಡೇಬೇಕು. ಈಗ ಇದಾಗಿದೆ ಫ್ರೆಂಡ್ಸ್. 1-2 ನಿಮಿಷ ಹಾಗೆ ಬಿಟ್ಟು ಈಗ ನೋಡಿ, ಮುದ್ದೆ ಮಾಡೋಕ್ಕಂತಾನೆ ಈ ಕಲ್ಲು ಮಾಡಿಸ್ಕೊಂಡಿದ್ದೀನಿ ಟೈಲ್ಸಲ್ಲಿ. ನಿಮ್ಗೇನಾದರೂ ಗಂಟಿದೆ ಅನಿಸಿದ್ರೆ ಈ ಥರ 1 ಸ್ಪೂನಿಂದ ಚೆನ್ನಾಗಿ ಹಂಗೆ ಇದು ಮಾಡ್ಕೊಂಬಿಡಿ. 2 ಕೈಗೂ ನೀರನ್ನ ತ್ಯಾವ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಬೇಕು ಮುದ್ದೆನ. ಆಗ ಸ್ಮೂತಾಗಿ ನೈಸಾಗಿ ಬರುತ್ತೆ. ಈ ಥರ ಮುದ್ದೆ ಮಾಡೋದು ಫ್ರೆಂಡ್ಸ್. ಮುದ್ದೆ ರೆಡಿ ಆಗಿದೆ ಫ್ರೆಂಡ್ಸ್. 2 ಮುದ್ದೆ, 2 ಮುದ್ದೆ ದೊಡ್ಡದು, 1 ಮುದ್ದೆ ಚಿಕ್ಕದು ಆಗಿದೆ.
ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.